ಈಗ ನಮ್ಮ ಜೊತೆ ಇದ್ದಾರೆ ಮಂಜೇಶ್ವರದ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್, ಇದರಲ್ಲಿ ಪ್ರೊಫೆಸರ್ ಹಾಗೂ ಹೆಡ್ ಆಗಿರುವಂಥ ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರು. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ. ನಮಸ್ಕಾರ ಸರ್. ಸರ್, ಈಗ ಈ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಅಂದರೆ ಅದು ಏನು ಕೆಲಸ ಮಾಡ್ತಾ ಉಂಟು ಸರ್? ಸರ್, ನಮ್ಮ ಕೇರಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಥವಾ ಕೇರಳ ಕೃಷಿ ವಿಶ್ವವಿದ್ಯಾನಿಲಯದ ಕಾಸರಗೋಡು ಜಿಲ್ಲೆಯಲ್ಲಿ 3ನೆಯ ಸ್ಥಾಪನೆ ವಿಜ್ಞಾನ ವಿಸ್ತರಣೆ ಕೇಂದ್ರ ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಓರ್ಕಾಡಿ ಮಂಜೇಶ್ವರ ಅಂತೇಳಿ. ಸುರುವಿನದ್ದು RARS ಪಿಲಿಕೋಡ್ ಅಥವಾ ರೀಜನಲ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್ ಪಿಲಿಕೋಡ್, 2ನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಪಡನಕ್ಕಾಡ್, 3ನೇದು ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಅಂಡರ್ನಲ್ಲಿ. ನಮ್ಮ ಈ ವಿಜ್ಞಾನ ವಿಸ್ತರಣೆ ಕೇಂದ್ರ ಪ್ರಧಾನವಾಗಿ ಫಸ್ಟ್ ಮ್ಯಾಂಡೇಟ್ ಅಂತ ಹೇಳಿದರೆ ಕೃಷಿಕರಿಗೂ ಹಾಗೂ ಕೃಷಿ ಅವಲಂಬಿತವಾದಂಥ ಜನರಿಗೂ ಟ್ರೈನಿಂಗ್ ಅಥವಾ ತರಬೇತಿಯನ್ನು ಕೊಡುವಂಥ ಹಲವು ಮೇಖಲೆಯಲ್ಲಿ ನಾವು ಕೊಡುತ್ತೇವೆ. ಸುರಿನದಾಗಿ ಕೃಷಿಯ ಉತ್ಪಾದನೆ ಪ್ರಧಾನವಾಗಿ ಹೇಗೆ ನಮಗೆ ಹೆಚ್ಚು ಮಾಡಬಹುದು, 2ನೇದು ಕೀಟ ರೋಗ ನಿಯಂತ್ರಣ, ಹಾಗೆ ಹಲವು ರೀತಿಯ ಕೃಷಿ ಹಾಗೂ ಕೃಷಿ ಅನುಬಂಧವಾದಂಥ ಮೇಖಲೆಯಲ್ಲಿ ನಾವು ಟ್ರೈನಿಂಗನ್ನು ಕೊಟ್ಟುಕೊಂಡಿದ್ದೇವೆ. ಅದು ಕೂಡದೆ ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್, ಅದೇ ಸಮಯದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿಕೊಂಡು ಉದ್ಯೋಗಸ್ಥರಿಗೂ ತರಬೇತಿಯನ್ನು ಕೊಟ್ಟುಕೊಂಡಿದ್ದೇವೆ. ಈ ಎಲ್ಲ ಉದ್ಯೋಗಸ್ಥರು ಇವರೆಲ್ಲ ಕೃಷಿಕರೇ ಆಗಬೇಕು ಅಂತ ಏನಾದರೂ ಉಂಟಾ? ಹೇಗೆ ಕೃಷಿಕರು ಸಾಧಾರಣಗತಿಯಲ್ಲಿ ಕೃಷಿಕರು ಸರ್ ಕೃಷಿಯ ಅವಲಂಬಿತವಾದಂಥ ಮೇಖಲೆಯಲ್ಲಿ ಅವರೇ ಬರುವುದು. ಅಲ್ಲದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದೆಲ್ಲ ಒಫಿಷಿಯಲ್ಸ್ಗೆ ನಾವು ಕೊಡ್ತೇವೆ, ಬೇರೆ ಬೇರೆ ಒಫಿಷಿಯಲ್ಸ್ಗೆ. ಇದು ಸಣ್ಣ ಕೃಷಿ ಇದ್ದವರು ಕೂಡ ಇದಕ್ಕೆ ತರಬೇತಿಗೆ ಬರ್ತಾರೆ. ಅವರು ಅದನ್ನು ನೋಡಿ ಹೆಚ್ಚು ಕೃಷಿಯ ಉತ್ಪಾದನೆ ಮಾಡುವ ಹಲವು ರೀತಿಯ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ ಇಲ್ಲಿವರೆಗೆ. ಈಗ ಇಲ್ಲಿ ನೀವು ಬೇರೆ ಬೇರೆ ರೀತಿಯ ತಳಿಗಳನ್ನು ಕೂಡ ಸಂಗ್ರಹ ಮಾಡಿದ್ದೀರಿ. ಯಾವುದೆಲ್ಲ ಏನೆಲ್ಲ ಮಾಡಿದ್ದೀರಿ ಸರ್? ನಮ್ಮ ಈ ಟ್ರೈನಿಂಗ್ ಮಾತ್ರವಲ್ಲದೆ ವಿಜ್ಞಾನ ವಿಸ್ತರಣೆ ಕೇಂದ್ರ ಓರ್ಕಾಡಿ ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಮಂಜೇಶ್ವರ ಓರ್ಕಾಡಿಯಲ್ಲಿ ನಮಗೆ ಮತ್ತೊಂದು ಮ್ಯಾಂಡೇಟ್ ಅಂತ ಹೇಳಿದರೆ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತೇಳಿ ಹಲವು ಥರದ ಜರ್ಮ್ ಪ್ಲಾಸಮ್ ಅಥವಾ ಹಲವು ಥರದ ತಳಿಗಳು ನಾವು ಸಂಗ್ರಹಿಸಿ ಅದನ್ನು ಮೇಂಟೈನ್ ಮಾಡ್ತೇವೆ. ಅದಂತ ಹೇಳಿದರೆ ನಮ್ಮ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ 60ಕ್ಕಿಂತ ಹೆಚ್ಚು ಮಾವಿನ ತಳಿಗಳು ಹೈಬ್ರಿಡ್ ಊರಿನದ್ದೆಲ್ಲಾಗಿ, ಮತ್ತು ಒಂದು 20ಕ್ಕಿಂತ ಹೆಚ್ಚು ಹಲಸಿನ ತಳಿಗಳು, ಮೈನರ್ ಫ್ರೂಟ್ಸ್ ಅಂತ ಹೇಳಿ ಒಂದು ಆರ್ಚಾರ್ಡ್, ಹಾಗೂ ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತೇಳಿ ಒಂದು ಆರ್ಚಾರ್ಡ್, ಹಾಗೂ ನಮಗೆ ಮತ್ತು ರಂಬೂಟನ್ ಆಗಿರುವ ಹಲವು ಥರದ ಫ್ರೂಟ್ಸ್, 27 ಥರದ ಕಾಳು ಮೆಣಸು, ಹಾಗೂ 15 ಥರದ ಬನಾನಾ ಅಥವಾ ಬಾಳೆ ತಳಿಗಳು, ಮತ್ತು ಗ್ರೇಪ್ಸ್. ನಮ್ಮ ಗ್ರೇಪ್ಸ್ ಕೂಡ ನಾವಲ್ಲಿ ಹೊರ್ಚಾಡಿದ್ದೇವೆ. ಗ್ರೇಪ್ಸ್ ಇಲ್ಲಿ ಸಾಮಾನ್ಯವಾಗಿ ನಾವು ಮಾಡುವಂತಹ ಕ್ರಮ ಇಲ್ಲ. ಹೌದು, ಅದೊಂದು ಸಬ್ ಟ್ರಾಪಿಕಲ್ ಫ್ರೂಟ್ ಸರ್. ನಮ್ಮ ಕೊಂಕಣ್ ರೀಜಿಯನ ಮಣ್ಣು, ನಮ್ಮ ಮಂಜೇಶ್ವರ ಇಂಥ ಈಚೆ ಕೊಂಕಣ್ ರೀಜಿಯನ ಮಣ್ಣು ಒಳ್ಳೆ ಮಣ್ಣು, ಅದರಲ್ಲಿ ಯಾವ ಫ್ರೂಟ್ಸ್ ಆದರೂ ಬರ್ತದೆ. ನಮ್ಮ ಅನುಭವದಿಂದ ಗ್ರೇಪ್ಸ್ ಕೂಡ ಬಂದಿದೆ. 2 ವರ್ಷ ಮುಂದೆ 2022ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀಮತಿ ಬೇವಿ ಬಾಲಕೃಷ್ಣ ಬಂದು ಉದ್ಘಾಟನೆ ಮಾಡಿದ ಆರ್ಚರ್ಡನ್ನು 2 ಸರ್ತಿ ಆಯಿತು ನಮಗೆ ಅದರಿಂದ ಫಲ ಸಿಕ್ಕುವುದು. ಅಷ್ಟು ಸ್ವೀಟ್ ಇರುವುದಿಲ್ಲ, ಸ್ವಲ್ಪ ಸ್ವೀಟಿಗೆ ಕಡಿಮೆ ಇಡು, ಆದರೂ ನಮ್ಮಲ್ಲಿ ಹಿಡಿತದೆ. ಆದರೆ ಹೊರಗಿನ ಯಾರಾದರೂ ರೈತರು ಬಂದು ಇದನ್ನು ತಗೊಂಡೋಗಿ ಮಾಡಿದ್ದುಂಟಾ? ನಾವು ಕಟ್ಟಿಂಗ್ಸ್ ಸೇಲ್ ಮಾಡ್ತೇವೆ ಸರ್, ರೂಟೆಡ್ ಕಟ್ಟಿಂಗ್ಸ್ ಸೇಲ್ ಮಾಡ್ತೇವೆ, ತಗೊಂಡು ಹೋಗ್ತಾರೆ ಫಾರ್ಮರ್ಸ್. ಹೌದು, ರೈತರು. ಈಗ ನೀವು ಮೈನರ್ ಫ್ರೂಟ್ಸ್ ಅಂತ ಹೇಳಿದ್ರಿ, ಹೌದು. ಯಾವ್ಯಾವ್ದೆಲ್ಲ ಫ್ರೂಟ್ಸ್? ಮೈನರ್ ಫ್ರೂಟ್ಸ್ ಅಂತ ಹೇಳಿದರೆ ನಮ್ಮ ವೆಸ್ಟ್ ಇಂಡಿಯನ್ ಚೆರಿ, ಸುರಿನಾಮ್ ಚೆರಿ, ಅವಕಾಡೋ, ಹಾಗೂ ಸೀಲೋನ್ ಒಲಿವ್, ಮತ್ತು ನಮ್ಮ ಮಿರಾಕಲ್ ಫ್ರೂಟ್ ಅಂತ ಹೇಳಿ, ಅದನ್ನು ಮಿರಾಕಲ್ ಫ್ರೂಟ್ ಅಂತ ಹೇಳಿದರೆ ಅದನ್ನು ತಿಂದರೆ, ಹಣ್ಣಾದಂಥ ಮಿರಾಕಲ್ ಫ್ರೂಟನ್ನು ತಿಂದರೆ 1-2 ಗಂಟೆ ಅಷ್ಟು ಹೊತ್ತು ಎಲ್ಲ ನಮ್ಮ ಬಾಯಿಯ ಒಳಗೆಲ್ಲ ಸ್ವೀಟ್ ಅದು ಆಗಿದ್ದ ಫ್ರೂಟ್ಸ್. ಮತ್ತು ಬ್ರೆಡ್ ಫ್ರೂಟ್, ನಮ್ಮ ದೀಗುಜ್ಜಿ ಅಂತ ಹೇಳ್ತೇವೆ, ಹಾಗಿರುವ ಎಲ್ಲ ಫ್ರೂಟ್ಸ್, ಎಲ್ಲ ಮೈನರ್ ಫ್ರೂಟ್ಸ್ ಎಲ್ಲ ನಮ್ಮಲ್ಲಿ ಇದೆ. ಹೌದು ಸರ್. ಬೇರೆ ಬೇರೆ ಫ್ರೂಟ್ಗಳನ್ನು ಸಂಗ್ರಹ ಮಾಡಿದ್ರಿ. ಈಗ ನೀವು ಹೇಳಿದ್ರಿ ಸುಮಾರು 60ಕ್ಕಿಂತ ಹೆಚ್ಚು ವೆರೈಟಿ ಮಾವಿನ ಹಣ್ಣು ಮತ್ತು 20ಕ್ಕಿಂತ ಹೆಚ್ಚು ವೆರೈಟಿ ಬಾಳೆದ್ದು ಎಲ್ಲ ಮಾಡಿದ್ದೀರಿ ಅಂತ ಹೇಳಿದ್ರಿ. ಹಲಸು ಕೂಡ ಮಾಡಿದ್ದೀರಿ. ಇದನ್ನು ಮಾಡಿ ಮಾರಾಟ ಮಾಡುವಂಥದ್ದು ಅಂತ ಉಂಟಾ, ಅದನ್ನು ನಿಮ್ಮ ಸಂಗ್ರಹಕ್ಕಾಗಿ ಅಂತ ಮಾಡೋದಾ? ಸರ್, ನಾನು 2022ರಲ್ಲಿ ಇಲ್ಲಿ ಜಾಯಿನ್ ಆದದ್ದು ಅಂತ ಹೇಳಿದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ 2002ರಲ್ಲೂ ಅಲ್ಲಿ ಇಲ್ಲಿಂದ ಪಡನಕ್ಕಾಡ್ ಅಗ್ರಿಕಲ್ಚರ್ ಕಾಲೇಜಿನಲ್ಲಿದ್ದೆ. 2022ರಲ್ಲಿ ಓರ್ಕಾಡಿ ಮಂಜೇಶ್ವರದಲ್ಲಿ ಜಾಯಿನ್ ಆದೆ. ನಾನು ಬಂದ ನಂತರ ಈ ಹಲವು ಥರದ
ತಳಿಗಳನ್ನು ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಒಂದು ಮ್ಯಾಂಡೇಟ್ ನಾನೇ ಯೂನಿವರ್ಸಿಟಿಯಲ್ಲಿ ಬರೆದು ಅದನ್ನು ಸಂಗ್ರಹ ಮಾಡಿ ಅದನ್ನು ಫ್ರೂಟಿಂಗಿನ ನಂತರ ನಮಗೆ ಅದನ್ನು ಗ್ರಾಫ್ಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಬೇಕಾಗಿ ಇದನ್ನು ಸಂಗ್ರಹ ಮಾಡಿದ್ದು ನಾವು. ಆವಾಗ ನಮಗೆ ಮಿನಿಮಮ್ ಒಂದು 3 ವರ್ಷ ಹಿಡಿಬೇಕು ಈ ಮಾವು ಇದೆಲ್ಲ ಫ್ರೂಟ್ ಮಾಡಬೇಕಾದ್ರೆ. ಹಿಡಿದು ಒಂದು 2-3 ವರ್ಷದ ನಂತರವೇ ಇದಕ್ಕೆ ಗ್ರಾಫ್ಟ್ ಮಾಡ್ಬೋದಷ್ಟೇ. ಆವಾಗ ನಮ್ಮ ಪ್ರಧಾನ ಉದ್ದೇಶ ಅಂತ ಹೇಳಿದರೆ ನಾವು ಲೋಕಲ್ ಫಂಡ್ ಗೌರ್ಮೆಂಟ್ ಇದೆಲ್ಲ ನಮ್ಮ ತ್ರಿದಳ ಪಂಚಾಯತ್ ಅಂತೇಳಿ ಮಲಯಾಳದಲ್ಲಿ ಹೇಳೋದು, ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವರ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಸ್ವಸಹಾಯ ಸಂಘವನ್ನು ರೂಪೀಕರಿಸಿ ಅವರಿಗೆ ಗ್ರಾಫ್ಟಿಂಗ್ ಮತ್ತು ಬಡ್ಡಿಂಗ್ ಇದರೆಲ್ಲ ಟ್ರೈನಿಂಗ್ ಕೊಟ್ಟು ಇದರಿಂದ ಸಯನ ತೆಗೆದು ನಮಗೆ ಅವರ ಮುಖಾಂತರ ಮಾರಾಟ ಮಾಡಬಹುದು. ಆಗ ಅವರಿಗೂ ಒಂದು ಇನ್ಕಮ್ ಆಯಿತು, ಯೂನಿವರ್ಸಿಟಿಗೂ ಒಂದು ಇನ್ಕಮ್ ಆಯಿತು. ಈಗ ಈ ತರದ ತಳಿಗಳನ್ನು ನಿಮ್ಮಲ್ಲಿ ಈಗ ಆಲ್ರೆಡಿ ನೀವು ಅದನ್ನು ಮಾಡಿದ್ದೀರಿ. ಹೌದು. ಮಾಡಿದಾಗ ಈ ತರದ ತಳಿಗಳಲ್ಲಿ ವಿಶೇಷವಾಗಿ ನಿಮಗೆ ಸ್ಪೆಷಲ್ ತಳಿಗಳು ಅಂತ ಏನಾದರೂ ಕಂಡು ಬಂದದ್ದುಂಟಾ? ಸ್ಪೆಷಲ್ ತಳಿಗಳು ಅಂತ ಆಲ್ರೆಡಿ ನಮ್ಮಲ್ಲಿ ರಿಲೀಸ್ ಆದಂಥ ತಳಿಗಳು ನಾವು ಮಾಡಿದ್ದು, ನಾವಾಗಿ ರಿಲೀಸ್ ಮಾಡಲಿಲ್ಲ. ಇಲ್ಲಿ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ಉದ್ಯೋಗಸ್ಥರು ಕಡಿಮೆ ಆದ ಕಾರಣ ನಮಗೆ ಅಷ್ಟು ಹೊಸ ತಳಿಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಲೋಕಲ್ ಆದಂಥ ನಮ್ಮ ಗ್ರಾಮೀಣವಾಗಿ ನಮ್ಮ ಊರಿನಲ್ಲಿ ಕಾಣುವಂಥವನ್ನು ನಾವು ಸೆಲೆಕ್ಟ್ ಮಾಡಿ ಅದನ್ನು ಮತ್ತೆ ಸೆಲೆಕ್ಷನ್ಗೆ ಕೊಟ್ಟಿದ್ದೇವೆ. ಹೌದು ಸರ್. ಈಗ ಈ 60 ತಳಿಗಳಲ್ಲಿ ನಿಮಗೆ ಏನಾದರೂ ಕೂಡ ಸ್ಪೆಷಾಲಿಟಿ ಈ ಏರಿಯಾದ್ದು ಅಂತ ಕಂಡು ಬಂದದ್ದುಂಟಾ? ಉಂಟು ಸರ್. ಅಂತ ಹೇಳಿದರೆ ಆಲ್ ಟೈಮ್ ಬೇರಿಂಗ್ ಮ್ಯಾಂಗೋ ಗೊತ್ತಾಯ್ತು. ಮಾವು ಸಾಧಾರಣ ಗತಿಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತೆ ಹೂ ಬಿಟ್ಟು ಮತ್ತೆ ಸಾಧಾರಣ ಜನವರಿಯಲ್ಲೆಲ್ಲ ಮಾವು ಆಗುದು. ಇದು ಆಲ್ ಟೈಮ್ ಮ್ಯಾಂಗೋ ಕೂಡ ನಮಗೆ ಕಂಡು ಬಂದಿದೆ ಸರ್. ಅದು ಸರಿ. ಈಗ ಈ ರೀತಿಯ ಒಂದು ನಿಮ್ಮ ಮ್ಯಾಂಡೇಟ್ ಅಲ್ಲಿ ಮಾಡಿದಂಥದ್ದು ಒಂದು ತಳಿಗಳನ್ನು ಸಂಗ್ರಹಿಸುವಂಥದ್ದು. ಹಾಗೆಯೇ ನೀವು ಇದರಲ್ಲಿ ಮತ್ತೆ ನರ್ಸರಿಯನ್ನ ಕೂಡ ಮಾಡುವ ಯೋಚನೆ ನಮ್ಮಲ್ಲಿ. ಹೊಸ ತಳಿಗಳು ಅಥವಾ ತಳಿಗಳ ಸಂಗ್ರಹ ಮಾತ್ರ ಅಲ್ಲದೆ ನಮಗೆ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಸಪ್ಲೈ ಅದು ಕೂಡ ಒಂದು ಮ್ಯಾಂಡೇಟು. ಅಂತ ಹೇಳಿದರೆ ಕರೆಕ್ಟಾಗಿ ನಾವು ತರಕಾರಿಯ ಬೀಜ ಹಾಗೂ ಈ ಕಟ್ಟಿಂಗ್, ಗ್ರಾಫ್ಟಿಂಗ್, ಬಡ್ಡಿಂಗ್ ಇದನ್ನೆಲ್ಲ ನಾವೇ ಮಾಡಿಸಿ ರೈತರಿಗೆ ಮಾರುವಂತಹ ಒಂದು ಸಂಗತಿ ಕೂಡ ನಾವು ಮಾಡ್ತೇವೆ ಅಲ್ಲಿ. ಅದರಲ್ಲಿ ನಮಗೆ ಊರಿನ ಎಲ್ಲ ತಳಿಗಳಾದಂತಹ ತರಕಾರಿಗಳು, ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಿಂದ ರಿಲೀಸ್ ಆದಂತಹ ತಳಿಗಳು, ಇದನ್ನೆಲ್ಲ ನಾವು ವೈಜ್ಞಾನಿಕವಾಗಿ ಉತ್ಪಾದನೆ ಮಾಡಿ ಅದನ್ನು ನಾವು ಅದರ ಬೀಜವನ್ನು ಮಾರ್ತೇವೆ. ಅದಕ್ಕೆ ಸುಮಾರು ಡಿಮಾಂಡ್ ಕೂಡ ಇದೆ. ಕೆಲವು ಸರ್ತಿಯಲ್ಲಿ ಬೀಜ ನಮಗೆ ಸಾಕಾಗುದಿಲ್ಲ, ಮಾಡಿದ ಬೀಜ. ಹೌದು ಸರ್. ಈಗ ಯಾವ್ಯಾವ ಈ ವೆಜಿಟೇಬಲ್ಸ್ ಅನ್ನೆಲ್ಲ ನೀವು ಮಾಡ್ತೀರಿ? ನಮಗೆ ಕೇರಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲಿ ರಿಲೀಸ್ ಆದಂಥ ಬೆಂಡೆಕಾಯಿ, ಹಾಗೆ ಬದನೆ, ಮತ್ತೆ ನಮ್ಮ ಲೋಕಲಿ ಆಗಿ ಸಿಕ್ಕುವಂತಹ ಬದನೆ, ನಮ್ಮ ಉಡುಪಿ ಭಾಗದಲ್ಲಿ ಸಿಕ್ಕುವಂತಹ ದೊಡ್ಡ ಬದನೆ, ಮತ್ತೆ ಪಡವಲ, ಟೊಮೆಟೊ ಆಗಿರುವಂಥ ಎಲ್ಲ ವೆಜಿಟೇಬಲ್ಸ್, ನಮ್ಮ ಊರಿನಲ್ಲಿ ಕಾಣುವಂಥ ಎಲ್ಲ ವೆಜಿಟೇಬಲ್ಸ್ ಹೈಬ್ರಿಡ್ ಅಂತ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ರಿಲೀಸ್ ಆದಂಥ ತಳಿಗಳನ್ನು ನಾವು ಉತ್ಪಾದನೆ ಮಾಡಿ ಬೀಜವನ್ನು ಮಾರ್ತೇವೆ. ಅದು ಸರಿ. ಇದಲ್ಲದೆ ಈ ಭಾಗದಲ್ಲಿ ಅಲ್ಲದ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಉದಾಹರಣೆಗೆ ಈಗ ನೀವು ಟೊಮೆಟೊ ಅನ್ನುವಂಥದ್ದು ಹೆಚ್ಚು ಇಲ್ಲಿ ಆಗುದಿಲ್ಲ, ಹಾಗೆ ಬೇರೆ ಮಾಡಿದ್ದೇವೆ ನಾವು. ಸಬ್ ಟ್ರಾಪಿಕಲ್ ಆದಂತ ಕ್ಯಾಬೇಜ್, ಕಾಲಿಫ್ಲವರ್, ರ್ಯಾಡಿಶ್, ಬೀಟ್ರೂಟ್ ಮತ್ತೆ ಬ್ರೊಕ್ಕೋಲಿ ಇದನ್ನೆಲ್ಲ ನಾವು ಇಲ್ಲಿ ಮಾಡಿದ್ದೇವೆ. ಅದು ಸರಿ. ಇದು ಮಾಡುವಾಗ ಇದಕ್ಕೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಏನು ಪ್ಲಾಂಟಿಂಗು ಇದರದ್ದೆಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕಾಗ್ತದೆ ಹೇಗೆ? ಸಾಧಾರಣ ನಾವು ತರಕಾರಿಯನ್ನು ಕೃಷಿ ಮಾಡುವಂತಹ ರೀತಿಯಲ್ಲಿ ಮಾತ್ರವೇ ಇದನ್ನು ಮಾಡಬೇಕಷ್ಟೇ. ಮಾತ್ರ ಕೇರ್ ಸ್ವಲ್ಪ ಜಾಸ್ತಿ ಬೇಕು, ಕಾರಣ ಕೂಲ್ ಸೀಸನ್ ವೆಜಿಟೇಬಲ್ಸ್ಗೆ ಬೇಗ ರೋಗ ಬರ್ತದೆ. ಆವಾಗ ಅದಕ್ಕೆ ಹೆಚ್ಚು ನೀರು ಕಟ್ಟಿ ನಿಲ್ಲಲಿಕ್ಕೆ ಬಾರದು. ಅದಕ್ಕೆಲ್ಲ ಸ್ವಲ್ಪ ಶ್ರದ್ಧೆಯನ್ನು ಕೊಟ್ಟರೆ ನಮ್ಮ ಇಲ್ಲಿ ಕೂಡ ಕೂಲ್ ಸೀಸನ್ ವೆಜಿಟೇಬಲ್ ಒಳ್ಳೆಯದಾಗಿ ಬರ್ತದೆ. ನಿಮ್ಮಲ್ಲಿಂದ ರೈತರು ತಗೊಂಡೋಗಿ ಮಾಡಿದ್ದುಂಟಾ? ರೈತರು ತಗೊಂಡೋಗಿ ಮಾಡಲಿಲ್ಲ, ಕಾರಣ ನಾವು ಈ ವರ್ಷ ಅದನ್ನು ಸ್ಟಾರ್ಟ್ ಮಾಡಿದ್ದು, ನಮಗೆ ಒಳ್ಳೆ ಇಳುವರಿ ಸಿಕ್ಕಿದೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೇವೆ. ಇದು ತರಕಾರಿ ಮಾತ್ರವಾ ಅಥವಾ ಬೇರೆ ಪ್ಲಾಂಟ್ಗಳನ್ನ ಕೂಡ ನಾವು ಮಾಡ್ತೀರಾ? ಫ್ರೂಟ್ಸ್ ಮತ್ತೆ ಬೇರೆ ಫ್ಲವರಿಂಗ್ ಪ್ಲಾಂಟ್ಸ್ ಇಂಥದ್ದರದ್ದು ಕೂಡ? ಹೌದು, ನಿಮ್ಮ ಒಳ್ಳೆಂತ ಒಂದು ಪ್ರಶ್ನೆ. ನಮ್ಮಲ್ಲಿ ಆರ್ನಮೆಂಟಲ್ ಪ್ಲಾಂಟ್ಸ್ ಅನ್ನು ನಾವು ಮಾರ್ತೇವೆ. ಝೀನಿಯಾ ಅಂತೆಲ್ಲ ಹೇಳಿಕೊಂಡು ಅದರ ಬೀಜವನ್ನು, ಸೇವಂತಿಗೆ ಕಟ್ಟಿಂಗ್ ಅನ್ನು, ಆರ್ನಮೆಂಟಲ್ ಸಾಧಾರಣ ಎಲ್ಲ ನಮ್ಮ ಸಿಕ್ಕುವಂಥ ಆರ್ನಮೆಂಟಲ್ ನಮ್ಮಲ್ಲಿ ಇದೆ. ಅದು ಕೂಡದೆ ಫ್ರೂಟ್ ಪ್ಲಾಂಟ್ಸಿನ ಗ್ರಾಫ್ಟ್ ನಾನು ಹೇಳಿದೆಲ್ಲ 3 ವರ್ಷ ಕಳೆದ ನಂತರವೇ ಅದರ ಇಳುವರಿ ಬರ್ತದಷ್ಟೇ. ಅದರ ನಂತರ ಒಂದು 2 ವರ್ಷ ಕಳೆದ ನಂತರವೇ ಅದನ್ನು ಗ್ರಾಫ್ಟ್ ಮಾಡಿ ಮಾರಬಹುದಷ್ಟೇ. ಹೇಗಾದರೂ ಬರುವ ಒಂದು 2 ವರ್ಷದ ಒಳಗೆ ನಾವು ಅದನ್ನು ಮಾರಲಿಕ್ಕೆ ಶುರು ಮಾಡ್ತೇವೆ. ಕಾರಣ ಈಗ ಎಲ್ಲ ಫ್ರೂಟಿಂಗ್ ಆಗಿದೆ. ಇನ್ನು ಬರುವ ಒಂದು ಈ ವರ್ಷ ಮತ್ತು ನೆಕ್ಸ್ಟ್ ವರ್ಷ ಅದರ ಫ್ರೂಟಿಂಗ್ನ ನೋಡಿ 3ನೇ ವರ್ಷದಲ್ಲಿ ನಾವು ಗ್ರಾಫ್ಟ್
ಮಾಡಿ ಮಾರಲಿಕ್ಕೆ ಶುರು ಮಾಡಿ. ಈಗಲೇ ಗ್ರಾಫ್ಟ್ ಉಂಟು, ಮೊದಲೇ ಸಪೋರ್ಟ್ ಆಗಿದ್ದದ್ದೆಲ್ಲ ಗ್ರಾಫ್ಟ್ ಉಂಟು. ಈಗ ಅದು ಸುಮಾರು ವರ್ಷದ ಹಿಡ್ಲಿಕ್ಕೆ ಶುರು ಆಯಿತು. ಈಗ ಅದನ್ನು ಗ್ರಾಫ್ಟ್ ಮಾಡಿ ನಾವು ಮಾರ್ತೇವೆ. ಈಗ ಹೊಸ ತಳಿಗಳಾದಂಥ ಈ 60 ಮಾವಿನದ್ದು ಅಂತ ಹೇಳಿ ಅದನ್ನೆಲ್ಲ ನಾವು 1 ವರ್ಷದ ಒಳಗೆ, ಈ ವರ್ಷ ಅಲ್ಲ ಬರುವ ವರ್ಷದ ಒಳಗೆ ನಾವು ಅದನ್ನು ಗ್ರಾಫ್ಟ್ ಮಾಡಿ ಮಾಡ್ತೇವೆ. ಹೂವಿನ ಬೆಳೆ ಅಂತ ಹೇಳುವಂಥದ್ದು ಹೌದು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿ ಪಡೀತಾ ಉಂಟು. ಆದರೆ ಈ ಕರಾವಳಿಯ ಭಾಗದಲ್ಲಿ ಹೂವನ್ನು ಒಂದು ಮೇನ್ ಕೃಷಿ ವ್ಯವಸಾಯ ರೀತಿಯಲ್ಲಿ ಮಾಡ್ತಾ ಇಲ್ಲ. ಆದರೆ ಈಗ ಯಾರಾದರೂ ಕೂಡ ರೈತರು ನಿಮ್ಮಲ್ಲಿಗೆ ಮುಂದೆ ಬಂದು ಹೀಗೆ ಬರ್ತಾರೆ ಸರ್. ಈಗಂತ ಹೇಳಿದರೆ ಮಲ್ಲಿಗೆ ಕೃಷಿ ಸುಮಾರು ಪಾಪ್ಯುಲರ್ ಆಗಿ ಕಾಸರಗೋಡು ಜಿಲ್ಲೆಯಲ್ಲಿ ಅದರ ಕ್ಲಸ್ಟರ್ ಆಗಿಯೇ ಇದೆ. ಕುಟ್ಟಿ ಮುಲ್ಯ ಕೃಷಿ ಅಂತ ಹೇಳ್ತಾರೆ, ಸಣ್ಣ ಬುಷ್ ಟೈಪಿನ ಮಲ್ಲಿಗೆ. ನಮ್ಮಲ್ಲಿ ಅದು ಉಂಟು, ನಮ್ಮಲ್ಲಿಂದ ತಗೊಂಡು ಹೋಗ್ತಾರೆ ಫಾರ್ಮರ್ಸ್. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಆರ್ಗನೈಸ್ಡ್ ಒಂದು ಫ್ಲವರ್ ಅಥವಾ ಫ್ಲೋರಿಕಲ್ಚರ್ ಮಾರ್ಕೆಟ್ ಅಂತೇಳಿ ಇಲ್ಲ. ಆದ ಕಾರಣ ಈ ವರ್ಷ ನಾನು ಜಿಲ್ಲಾ ಪಂಚಾಯತಿ ಅವರ ಹತ್ರ ಹೇಳಿ ಬರುವ ವರ್ಷ ಒಂದು ಫ್ಲವರ್ ಶೋ ಮಾಡಿದರೆ ಅದಕ್ಕೆ ಫಾರ್ಮರ್ಸನ್ನು ಆ ರೀತಿಯಲ್ಲಿ ನೋಡಿ ಎಲ್ಲ ವರ್ಷವಾಗಿದ್ದರೆ ನಮಗೆ ಒಳ್ಳೆ ಸೇಲು ಬಂದಿತ್ತು. ಮಾತ್ರ ಅಲ್ಲ, ಫಾರ್ಮರ್ಸ್ ಕೂಡ ಇಂಟ್ರೆಸ್ಟ್ ಬಂದಿತ್ತು ಇದಕ್ಕೆ. ಆರ್ನಮೆಂಟಲ್ ಗಾರ್ಡನಿಂಗ್ ಸ್ಕ್ಯಾಟರ್ಡ್ ಆಗಿ ಇದೆ ನೋಡಿ. ಸ್ವಲ್ಪ ಮಲೆಯೋರ ಪ್ರದೇಶ ಅಂತ ಹೇಳ್ತೇವೆ, ಕೊನ್ನಕ್ಕಾಡು ಆಚೆ ಆ ಭಾಗದಲ್ಲೆಲ್ಲ ಸಣ್ಣ ಸಣ್ಣ ವ್ಯವಸಾಯಿಗಳು ಇದ್ದಾರೆ, ಸಣ್ಣದು ದೊಡ್ಡದಾಗಿಲ್ಲ. ನಮಗೆ ಹೆಚ್ಚು ಮಾಡಬೇಕಾದ್ರೆ ಅದು ಈ 3 ಪಂಚಾಯತ್ಗಳು, ಗ್ರಾಮ, ಬ್ಲಾಕ್, ಜಿಲ್ಲಾ ಪಂಚಾಯತ್ಗಳು ಒಟ್ಟು ಸೇರಿಸಿ ಅವರಿಗೆ ಒಂದು ತರಬೇತಿ ಕೊಟ್ಟು ಮಾಡಬೇಕಷ್ಟೇ. ಇದರ ಜೊತೆ ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ಮುಖ್ಯವಾದಂತಹ ಕೆಲವು ವಿಷಯಗಳಲ್ಲಿ ರೈತರಿಗೆ ಸಲಹೆಗಳನ್ನು ಕೊಡೋದು, ಯಾವುದಾದ್ರೂ ರೋಗ ಇಂಥ ಬಾಧೆ ಬಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುವಂಥದ್ದು, ಮತ್ತು ಯಾವುದಾದ್ರೂ ಹೊಸ ಗೊಬ್ಬರಗಳಾಗಲಿ ಅಥವಾ ಟೆಕ್ನಾಲಜಿ ಆಗಲಿ ಅದನ್ನು ರೈತರಿಗೆ ನಾವು ಪಾಸ್ ಆನ್ ಮಾಡುವಂಥದ್ದು, ಇದೆಲ್ಲ ಅಂಥದ್ದು ಏನೆಲ್ಲ ಮಾಡ್ತೀರಿ? ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಅಡಿಯಲ್ಲಿ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಪ್ರಧಾನವಾಗಿ ಇದು ಈ ಕೆಲಸವನ್ನು ಮಾಡುತ್ತದೆ. ರೈತರು ಆವಾಗ ಸಲಹೆಯನ್ನು ಡೈರೆಕ್ಟ್ ಬಂದು ನಮ್ಮ ಹತ್ರ ಕೇಳ್ತಾರೆ. ಕೃಷಿಯನ್ನು ಹೇಗೆ ಮಾಡೋದು, ಹಾಗೆ ಯಾವುದೆಲ್ಲ ಗೊಬ್ಬರವನ್ನು ಹಾಕಬೇಕು, ಕೀಟ ಅಥವಾ ರೋಗ ಬಂದರೆ ಅದರ ಸಿಂಪ್ಟಮಲ್ಲಿ ತೆಕೊಂಡು ಬಂದು ಇದಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೇಳಿಕೊಂಡು ಸಲಹೆಯನ್ನು ಕೇಳ್ತಾರೆ. ಕೂಡದೆ ಫೋನಿನಲ್ಲೂ ವಾಟ್ಸಪ್ನಲ್ಲೆಲ್ಲ ಕೇಳ್ತಾರೆ. ನಾವು ಅದಕ್ಕೆ ಬೇಕಾಗಿ ಅಗ್ರಿ ಕ್ಲಿನಿಕ್ ಅಥವಾ ಅಗ್ರೋ ಕ್ಲಿನಿಕ್ ಅಂತ ಹೇಳಿಯೇ ನಾವು ಮಾಡ್ತೇವೆ ಇಲ್ಲಿ. ಈ ವಾಟ್ಸಪ್ ಗ್ರೂಪ್ಗಳೆಲ್ಲ ಒಳ್ಳೆಯ ಇದರಲ್ಲಿ ಇದ್ದಾವ? ಹೇಗೆ? ಒಳ್ಳೆ ಆಕ್ಟಿವ್ ಆಗಿದ್ದೇವೆ ಸರ್. ಮತ್ತು ಡೈಲಿ ಏನಾದರೂ ಕೂಡ ಬೇರೆ ಇನ್ಫಾರ್ಮೇಷನ್ಗಳೆಲ್ಲ ಈ ಗ್ರೂಪ್ಗಳಲ್ಲಿ ನೀವು ಕೊಡುವಂಥದ್ದು? ಹೌದು, ಅವರಿಗೆ ಈಗ ಕೆಲವು ಸಂಶಯಗಳು ಬಂದರೆ ಆ ಸಂಶಯವನ್ನು ನಮಗೆ ಫಾರ್ವರ್ಡ್ ಮಾಡ್ತಾರೆ. ಅದಕ್ಕೆ ನಾವು ನಿವಾರಣೆ ಕೊಡ್ತೇವೆ. ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ಹವಾಮಾನ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ ಕೂಡ ಉಂಟು. ಅದನ್ನು ನಮಗೆ ಉಪಯೋಗ ಮಾಡಿ ಹವಾಮಾನಕ್ಕೆ 1 ವಾರಕ್ಕೆ ಮಳೆ ಬರ್ತದಾ ಇಲ್ಲವಾ, ಎಷ್ಟು ಬಿಸಿಲಿರ್ಬೋದು, ಹಾಗೆಲ್ಲ ಅಂತ ಹವಾಮಾನವನ್ನು ಕೂಡ ನಾವು ವಿಸ್ತರಣೆ ಮಾಡ್ತೇವೆ. ಟೆಕ್ನಾಲಜಿ, ತಂತ್ರಜ್ಞಾನ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಜನ ಕಡಿಮೆ ಆದ್ದರಿಂದ ಅದು ತುಂಬ ಪಾಪ್ಯುಲರ್ ಆಗ್ತಾ ಉಂಟು. ಯಾವ್ಯಾವ ತಂತ್ರಜ್ಞಾನವನ್ನು ರೈತರಲ್ಲಿ ಅದರ ಜ್ಞಾನ ಮೂಡಿಸಲಿಕ್ಕೆ ನಮಗೆ ನೋಡಿ, ಈಗ ತೆಂಗಿನ ಮರಕ್ಕೆ ತೆಂಗಿನಕಾಯಿ ಕೊಯ್ಯಲಿಕ್ಕೆ ಬೇಕಾಗಿ ನಮಗೆ ಭಾರಿ ಕಷ್ಟ ಅಂತ. ಒಂದು ತೆಂಗಿನಕಾಯಿ 100-150 ರೂಪಾಯಿ ಆಗ್ತದೆ ಉಜ್ಜಿ. ಆವಾಗ ಹಳೆಯ ಜನರು ಯಾರು ಇಲ್ಲ ಹತ್ತಲಿಕ್ಕೆ, ಅದಕ್ಕೆ ಒಂದು ಮಿಷಿನ್ ಉಂಟು, ಜನ ಬೇಕು, ಅದರ ಮಿಷಿನ್ ಉಂಟು. ಬೇಗದಲ್ಲಿ ಸುಲಭದಲ್ಲಿ ಅದರ ತರಬೇತಿಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆಯೇ ಕಂಗಿನ ಮತ್ತು ಕೆಲವು ರೋಗಗಳು, ಅದಕ್ಕೆ ಕೂಡ ನಾವು ಮೆಷಿನರಿ ಮೇಲೆವರೆಗೆ ಎತ್ತುವಂಥ ಇದು ಸ್ಪ್ರೇಯರ್ ಇದೆ, ಅದರ ದೋಟಿ ಇದೆ. ಆ ದೋಟಿ ಸ್ಪ್ರೇಯರ್ನಲ್ಲಿ ಅದರ ಡೆಮಾನ್ಸ್ಟ್ರೇಷನ್ ಕೂಡ ನಾವು ಮಾಡಿದ್ದೇವೆ. ಮಾತ್ರ ಅದಲ್ಲದೆ ನಮ್ಮ ಉಳುಮೆ ಆಗಿರುವಂಥ ಹಲವು ಥರದ ಮೆಷಿನ್ಗಳು, ಈಗ ತಂತ್ರಜ್ಞಾನ ಜಾಸ್ತಿ ಆಯಿತು, ಯಂತ್ರಗಳು ಜಾಸ್ತಿ ಆಯಿತು. ಈಗ ಕೊಯ್ಲಿಕ್ಕೇನು ಒಂದೇ ಜನ ಸಾಕು, ಬಾಕಿ ಎಲ್ಲ ಅದನ್ನೆಲ್ಲ ನಾವು ತರಬೇತಿಯನ್ನು ನಾವು ಕೊಡ್ತೇವೆ. ಪ್ರಾಕ್ಟಿಕಲ್ ಆಗಿ ಕೊಡಲಿಕ್ಕೆ ನಮಗೆ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಇದೆ, ಅದರ ಒಂದು ರೂಮು ಮಾತ್ರ ಫರ್ನಿಷ್ ಆಗಿದೆ. ನಮ್ಮ ಶಾಸಕರು ಅವರು ಒಂದು ರೂಮು ಕೂಡ ಫರ್ನಿಷ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಾದರೆ ನಮಗೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕೂಡ ಅಲ್ಲಿ ಕೊಡ್ಬೋದು. ಸರಿ, ಇದಲ್ಲದೆ ನೀವು ಟ್ರೈನಿಂಗ್ ಅನ್ನುವಂಥದ್ದು ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಅಂತ ಹೇಳಿ, ತರಬೇತಿ ಕೊಡುವಂಥದ್ದು. ನೀವು ಕೆಲವು ತರಬೇತಿಗಳನ್ನೆಲ್ಲ ಕೊಡ್ತಾ ಇದ್ದೀರಿ. ಯಾವ್ಯಾವ ವಿಭಾಗದಲ್ಲೆಲ್ಲ ಏನೇನು ತರಬೇತಿಯನ್ನು ಇಷ್ಟುವರೆಗೆ ಕೊಟ್ಟಿದ್ದೀರಿ? ನಾವು 2017 ನಂತರ ಸುಮಾರು 100ಕ್ಕಿಂತ ಹೆಚ್ಚು ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಕೃಷಿಯ ಅನುಬಂಧವಾದಂಥ ಮತ್ತು ಕೀಟರೋಗ ನಿಯಂತ್ರಣ, ಪಶು ಪರಿಪಾಲನೆ, ಮೊಲ ಸಾಕಣೆ ಹಾಗೂ ಕೋಳಿ ಸಾಕಣೆ ಹೀಗಿರುವುದನ್ನೆಲ್ಲ ಕೊಟ್ಟಿದ್ದೇವೆ. ಈ ಕಳೆದ ವಾರದಲ್ಲಿ ನಾವೊಂದು
ಜಾಕ್ ಫ್ರೂಟ್ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಕಾಣುವಂಥ ಸುಮಾರು ವೆರೈಟೀಸ್ ಆಫ್ ಜಾಕ್ ಅಥವಾ ಹಲಸಿನ ಹಣ್ಣು ಇದೆ. ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ಅಥವಾ ಗ್ಲೋಬಲ್ ಜಾಕ್ ಫ್ರೂಟ್ ಅಂಬಾಸಡರ್ ಶ್ರೀ ಪಟ್ರೆ ಅವರನ್ನು ಕರೆದು ಅವರ ಮುಖಾಂತರ ನಾವು ಕೃಷಿಕರಿಗೆ ಒಂದು ಪ್ರಾಸೆಸಿಂಗ್ನ ಕುರಿತಾಗಿ ಹಲಸಿನ ಹಣ್ಣು ಅದರ ಪ್ರಾಸೆಸಿಂಗ್ ಅದರ ಮೂಲ್ಯವರ್ಧಿತವಾದಂಥ ಏನೆಲ್ಲ ಮಾಡಬಹುದು ಅಂತೇಳಿ ಒಂದು ದಿನದ ಟ್ರೈನಿಂಗನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಈ ಜಾಕ್ ಫ್ರೂಟ್ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಧಾನವಾಗಿ ಹಲವು ಮನೆಯಲ್ಲಿದೆ, ಸುಮ್ಮನೆ ಕೊಳೆತು ಹೋಗ್ತದೆ. ಅದಕ್ಕೆ ಒಂದು ರೂಪುರೇಖೆ ಕೊಟ್ಟವರು ಶ್ರೀ ಪಟ್ರಿ ಅವರನ್ನು 18 ವರ್ಷದಿಂದ ಮೇಲೆ ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ನಲ್ಲಿ ಬಂದಿದ್ದಾರೆ. ಆದ ಕಾರಣ ಅವರು ಓಲ್ಡ್ ಜಾಕ್ ಫ್ರೂಟ್ ಅಂಬಾಸಡರ್ ಕೂಡ ಆಗಿದ್ದಾರೆ. ಅವರನ್ನು ಕೂಡ ಸೇರಿಸಿಕೊಂಡು ನಾವು ಏಪ್ರಿಲ್ನಲ್ಲಿ ಲಾಸ್ಟಿಗೆ ಒಂದು ಇಂಟರ್ನ್ಯಾಷನಲ್ ಜಾಕ್ ಫ್ರೂಟ್ ಫೆಸ್ಟ್ ನಡೆಸಬೇಕು ಅಂತೇಳಿ ನಮಗೆ ಒಂದು ಅಂದಾಜು ಇದೆ ಸರ್. ಅದರಲ್ಲಿ ಹಲವು ವಿಧದ ಜಾಕ್ ಫ್ರೂಟಿನ ಉತ್ಪನ್ನಗಳು ಹಾಗೆ ಜಾಕ್ ಫ್ರೂಟ್ ಎಕ್ಸಿಬಿಷನ್ ಇದೆಲ್ಲ ಅದರಲ್ಲಿ ಸೇರಿಸಲಿಕ್ಕೆ ಬೇಕಿಗೆ ನಾವು ನೋಡ್ತೇವೆ. ಜಾಕ್ ಫ್ರೂಟ್ ಅನ್ನುವಂಥದ್ದು ಅಥವಾ ಹಲಸು ಅನ್ನುವಂಥದ್ದು ನಮ್ಮ ಈ ಕರಾವಳಿ ಭಾಗದಲ್ಲಿ ಸುಮ್ಮನೆ ಹೋಗ್ತಾ ಉಂಟು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಹೌದು. ಇದನ್ನು ಸಂಗ್ರಹ ಮಾಡಿಯೋ ಅಥವಾ ಅದನ್ನು ತೆಗೆದೋ ಮನೆಯಲ್ಲೇ ಅದನ್ನು ವ್ಯಾಲ್ಯೂ ಎಡಿಷನ್ ಅಥವಾ ಮೌಲ್ಯವರ್ಧನೆ ಮಾಡುವುದು. ರೈತರು ಇದನ್ನು ಈಗ ಮಾಡ್ತಾ ಇದ್ದಾರಾ? ಎಷ್ಟರ ಮಟ್ಟಿಗೆ ಇದು ಸಕ್ಸಸ್, ಇಷ್ಟರವರೆಗೆ ಎಷ್ಟರ ಮಟ್ಟಿಗೆ ಇದಾಗಿದೆ? ಹಲವು ಮನೆಗಳಲ್ಲೂ ಇದು ಒಂದು ವ್ಯವಸಾಯ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಹಲಸಿನ ಚಿಪ್ಸು, ಹಲಸಿನ ಹಪ್ಪಳ, ಮತ್ತು ನಮ್ಮ ಈಗ ಶ್ರೀ ಪಡ್ರೆಯವರು ಒಡಿಶಾದಿಂದ ಒಂದು ತಂದ ತಂತ್ರಜ್ಞಾನ ಅಂತ ಹೇಳಿದರೆ ನಮ್ಮ ಗುಜ್ಜೆ ಟೆಂಡರ್ ಜಾಕ್ ಫ್ರೂಟ್ ದೋಸೆ, ಟೆಂಡರ್ ಜಾಕ್ ಫ್ರೂಟ್ ದೋಸೆ ಇದನ್ನು ನಾವು ಈ ಟ್ರೈನಿಂಗಿನ ದಿವಸ ಮಾಡಿ ಜನರಿಗೆ ಭಾರಿ ಖುಷಿ ಆಯಿತು. ಅದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ನಾವು ಕೂಡ ಮಾಡಿ ನೋಡಿದ್ದೇವೆ. ನಾನು ಈಗ ಮನೆಯಲ್ಲಿ ಗುಜ್ಜೆಯ ದೋಸೆಯನ್ನು ಮಾಡಿಕೊಂಡಿದ್ದೇವೆ. ಭಾರಿ ಒಳ್ಳೆ ಪ್ರೋಟೀನೇಶ್ ಅಂತ ಒಂದು ನಮ್ಮ ಹಲಸಿನ ಹಣ್ಣಿನ ಮೌಲ್ಯವರ್ಧನೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಹಲವು ರೈತರು ಇದನ್ನು ಅವಲಂಬಿಸಿಕೊಂಡು ಮುಂದಕ್ಕೆ ಬರ್ತಾರೆ. ಇನ್ನೂ ಕೂಡ ಬಂದಾರು, ಇವುಗಳು ಇದ್ದಾರೆ. ಇದರ ಮೌಲ್ಯವರ್ಧನೆಯ ಬಗ್ಗೆ ನೀವು ಒಂದು ಒಳ್ಳೆಯ ಒಂದು ಸೆಮಿನಾರ್ ಅನ್ನು ಮತ್ತೆ ಒಂದು ಎಕ್ಸಿಬಿಷನ್ ಅನ್ನು ಮಾಡುವ ಯೋಚನೆಯಲ್ಲಿ ಇದ್ದೀರಿ. ಹೌದು. ಇದಕ್ಕೆ ಯಾವ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ದೀರಿ ಮತ್ತೆ ರೈತರ ಪಾರ್ಟಿಸಿಪೇಷನ್ ಇದರಲ್ಲಿ ಹೇಗೆ? ನಮ್ಮ ಈಗಿನ ಅವಸ್ಥೆಯಲ್ಲಿ ನಮ್ಮ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ನಾವು ಪರ್ಮನೆಂಟ್ ಆಗಿ 3 ಜನರು ಮಾತ್ರ ಇರೋದು. ನಾವು ಇದಕ್ಕೆ ಒಂದು ಜನಕೀಯ ಕಮಿಟಿಯನ್ನು ಮಾಡಿ ಶ್ರೀ ಪಡ್ರೆಯವರನ್ನು AKM ಅಶ್ರಫ್ ಶಾಸಕರನ್ನೆಲ್ಲ ಅಡ್ವೈಸರ್ ಆಗಿ ಮಾಡಿಕೊಂಡು ನಮಗೆ ರೈತರ ಕೂಡ ಅವರನ್ನು ಕೂಡ ಸೇರಿಸಿಕೊಂಡು ನಾವೊಂದು 2 ದಿವಸದ ಟ್ರೈನಿಂಗ್ ಪ್ಲಸ್ ಎಕ್ಸಿಬಿಷನ್ ಇಂಟರ್ನ್ಯಾಷನಲ್ ಜಾಕ್ ಫ್ರೂಟ್ ಫೆಸ್ಟ್ ಅಂತ ಹೇಳುವ ರೀತಿಯಲ್ಲಿ ಏಪ್ರಿಲ್ ಲಾಸ್ಟ್ ವೀಕಿನಲ್ಲಿ ಮಾಡಲಿಕ್ಕೆ ನಾವು ಅಂದಾಜು ಮಾಡಿದ್ದೇವೆ. ಅದಕ್ಕೆ ಎಲ್ಲ ಸಹಕಾರಗಳು ಊರಿನವರು, ರೈತರು ಹಾಗೂ ಈ ನಮ್ಮ ಗ್ರಾಮ, ಬ್ಲಾಕ್, ಜಿಲ್ಲಾ ಪಂಚಾಯತ್ ಹಾಗೆ ಗಣ್ಯ ವ್ಯಕ್ತಿಗಳಂತ ನಮ್ಮ ಶ್ರೀ ಪಡ್ರೆ ಮತ್ತು ಶ್ರೀ ಡಾಕ್ಟರ್ ಜಯಪ್ರಕಾಶ್ ಕ್ಯಾಂಪ್ಕೋ ಡೈರೆಕ್ಟರ್, AKM ಅಶ್ರಫ್ ಆಗಿದವರು ಎಲ್ಲರೂ ಇದಕ್ಕೆ ಸೇರಿಸಿಕೊಂಡು ಒಟ್ಟಿ ಸೇರಿಸಿಕೊಂಡು ನಾವು ಇದನ್ನು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಗ್ರಹಿಸಿದ್ದೇವೆ. ಮುಖ್ಯವಾಗಿ ಈ ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಹೇಳುವಾಗ ಅವರಿಗೆ ಜನರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಒಂದು ಬಹಳ ಮುಖ್ಯ. ಹೌದು. ಜನರ ಇನ್ಫಾರ್ಮೇಷನ್ ಇತ್ತೀಚಿನ ದಿನಗಳಲ್ಲಿ ಏನಂತ ಹೇಳಿದರೆ ನಮ್ಮ ಕರಾವಳಿ ಭಾಗದಲ್ಲಿ ಕೆಲವೆಲ್ಲ ಕೃಷಿಗಳು ಕಣ್ಮರೆ ಆಗ್ತಾ ಇದೆ. ಹೌದು. ಉದಾಹರಣೆಗೆ ಭತ್ತದ ಕೃಷಿ. ಇದರಿಂದ ಏನಾಗಿದೆ ಅಂತ ಹೇಳಿದರೆ ಅದರ ಬದಲು ಕಮರ್ಷಿಯಲ್ ಕ್ರಾಪ್ಗಳು ಸೇರಿದ್ದಾವೆ. ಅದು ತಪ್ಪಾಗಿ ಅಲ್ಲ, ಯಾಕಂತ ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಇದೆ ಅನ್ನೋ ಕಾರಣಕ್ಕೆ. ಆದರೆ ನಮ್ಮ ಆಹಾರ ಬೆಳೆಗಳನ್ನು ಕೂಡ ಬೆಳೆಸುವಂಥದ್ದು ಮುಖ್ಯ. ಇಂಥ ರೀತಿಯಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್, ನಿಮ್ಮ ಆರ್ಗನೈಸೇಷನ್ ಏನು ಕ್ರಮಗಳನ್ನು ಕೈಗೊಳ್ತಾ ಉಂಟಾ ಅಂತ? ಒಂದು ಪ್ರಾಬ್ಲಮ್ ಆಗ್ತದೆ ಈಗ ಅಂತ ಹೇಳಿದರೆ ಭತ್ತದ ಕೃಷಿ ಅಳಿದು ಹೋಗಲಿಕ್ಕೆ ಶುರು ಆಗಿದೆ ಕರಾವಳಿ ಪ್ರದೇಶದಲ್ಲಿ. ನಾವು ಅದಕ್ಕೆ ಕೃಷಿ ಭವನದ ಮುಖಾಂತರ, ನಮ್ಮದಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಮುಖಾಂತರ ಅದಕ್ಕೆ ಸಬ್ಸಿಡಿ ಎಲ್ಲ ಕೊಡ್ತಾರೆ. ಅಂತ ಹೇಳಿದರೆ ಪಾಡಶೇಖರ ಕಮಿಟಿ ಅಂತ ಹೇಳ್ತೇವೆ. ಸುಮಾರು ಗದ್ದೆಯವರು ಒಟ್ಟಿಗೆ ಸೇರಿಸಿ ಅದಕ್ಕೆ ಟ್ರ್ಯಾಕ್ಟರು, ಟಿಲ್ಲರ್ ಅದೆಲ್ಲ ಸಬ್ಸಿಡಿ ಇದರಲ್ಲಿ ಕೊಡುತ್ತಾರೆ. ಹಾಗೂ ಅವರಿಗೆ ಇನ್ಸೆಂಟಿವ್ ಕೂಡ ಕೊಡುತ್ತಾರೆ. ನಮ್ಮಿಂದ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಹೊಸ ಟೆಕ್ನಾಲಜಿಯನ್ನು ಹೇಗೆ ಬಳಕೆ ಮಾಡಬಹುದು ಅಂತ ಹೇಳಿಕೊಂಡು ಅವರಿಗೆ ತರಬೇತಿಯನ್ನು ನಾವು ಕೊಡುತ್ತೇವೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಹೇಳಿದ ಕೂಡಲೇ ನಿಮ್ಮ ಎಲ್ಲ ವಿಷಯಗಳು ಕೂಡ ಅಥವಾ ಸೈಂಟಿಫಿಕ್ ಅಲ್ಲಿ ಯಾವ್ಯಾವುದನ್ನೆಲ್ಲ ನಿಮ್ಮ ಸೈಂಟಿಸ್ಟ್ಗಳು ಮಾಡಿದ್ದಾರೋ ಅದನ್ನು ರೈತರಿಗೆ ತಲುಪಿಸುವಂಥದ್ದು ಒಂದು. ಇದಕ್ಕಾಗಿ ತಂತ್ರಜ್ಞಾನ ಮೊದಲಾದರೆ ನಾವು ಪ್ಯಾಂಪ್ಲೆಟ್ಗಳು, ಬುಕ್ಗಳನ್ನು ಎಲ್ಲ ಮಾಡಿ ರೈತರಿಗೆ ಕೊಡ್ತಾ ಇದ್ದೆವು. ಈಗ ತಂತ್ರಜ್ಞಾನದ ಅಂದರೆ ಸೋಷಿಯಲ್ ಮೀಡಿಯಾ ಇದೆಲ್ಲ ಇದ್ದದ್ರಿಂದ ನೀವು ಅದರಲ್ಲಿ ಇದನ್ನು ಆ್ಯಕ್ಟಿವಿಟೀಸ್ಗಳನ್ನು ಹಾಕುವಂಥದ್ದು ಅಥವಾ ಈ ಥರ ಪ್ಯಾಂಪ್ಲೆಟ್ ಮಾಡುವಂಥದ್ದು ಇಂಥದ್ದು ಮಾಡ್ತೀರಾ ಹೇಗೆ? ಹೌದು ಸರ್. ನಾವು ಈಗ 2022 ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಇಯರ್ ಅಂತೇಳಿ ಸಿರಿಧಾನ್ಯದ, ನಾವು ಆ ವರ್ಷ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಅಲ್ಲವ ಸಿರಿಧಾನ್ಯದ ವರ್ಷ ಆದ ಕಾರಣ ನಾವು ಇದಕ್ಕೆ ಬೇಕಾಗಿ 2 ಬುಕ್ಲೆಟನ್ನು, ಒಂದು ಇಂಗ್ಲೀಷ್ನಲ್ಲೂ ಹಾಗೂ ಒಂದು ಕನ್ನಡದಲ್ಲೂ ಕೂಡ
ಮತ್ತೊಂದು ಮಲಯಾಳದಲ್ಲೂ ಮೂರು ಭಾಷೆಯಲ್ಲಿ ಬುಕ್ಲೆಟನ್ನು ಮಾಡಿ ಕೊಟ್ಟಿದ್ದೇವೆ. ಮಾತ್ರ ಅಲ್ಲ, ಟ್ರೈನಿಂಗನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸಿರಿಧಾನ್ಯವನ್ನು ಹೇಗೆ ಬಳಕೆ ಮಾಡಬಹುದು, ಹೇಗೆ ಕೃಷಿ ಮಾಡಬಹುದು, ಅದರ ಯಾವುದೆಲ್ಲ ವೆರೈಟಿಗಳುಂಟು ಸಿರಿಧಾನ್ಯದಲ್ಲಿ, ಅದರ ಗುಣಗಳು ಯಾವುದು ಅಂತ ಹೇಳಿಕೊಂಡು ಒಂದು 2 ದಿವಸದ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಮಾತ್ರ ಅಲ್ಲ, ಈ ಕೇಳುವವರಿಗೆ ವಾಟ್ಸಪ್ಪಿನಲ್ಲಿ ಅದರ ಈ ಬುಕ್ಲೆಟನ್ನು ನಾವು ಕೊಡುತ್ತೇವೆ. ಈ ಟ್ರೈನಿಂಗ್ ಅನ್ನ ತಗೊಂಡವರು ಸಿರಿಧಾನ್ಯನ ಬೆಳೆಸುವಂತ ಪ್ರಯತ್ನ ಏನಾದ್ರು ಮಾಡಿದ್ದಾರೆ ಸರ್. ಈಗ ಕಾಸರಗೋಡು ಜಿಲ್ಲೆಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟೀಸ್ನವರು ಗವರ್ಮೆಂಟ್ ಆಫ್ ಕೇರಳ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರಿಂದ ಸಬ್ಸಿಡಿ ಮಾಡಿ ಅದಕ್ಕೆ ಈಗ ಸಿರಿಧಾನ್ಯವನ್ನು ಮಾತ್ರ ಮಾಡಿ ಈ ಒಂದು ಸ್ಕೀಮ್ ಈಗ ಹೋಗಿಕೊಂಡು ಇದೆ. ಅದು ಸಿರಿಧಾನ್ಯದ ಇಂಡಿವಿಜುವಲ್ ಅಲ್ಲ, ಕಮ್ಯುನಿಟಿ ಬೇಸಿಸ್ ಆಗಿ. ಹೌದು. ಮಾತ್ರ ಅಲ್ಲ, ಹಲವು ಕೃಷಿಕರು ನಮ್ಮಲ್ಲಿಂದ ಬಿತ್ತನ್ನು ತೆಕ್ಕೊಂಡು ಹೋಗಿದ್ದಾರೆ. ಹೌದು. ಬೇರೆ ಬೇರೆ ಯಾವ್ಯಾವ ಸಿರಿಧಾನ್ಯ ಅಂತೇಳಿ ನಮ್ಮ ರಾಗಿ ಇದೆ, ಮತ್ತೆ ಕೋಡೋ ಮಿಲ್ಲೆಟ್, ಫಿಂಗರ್ ಮಿಲ್ಲೆಟ್ ಅಂತೇಳಿ ಹಲವು ಸಿರಿಧಾನ್ಯಗಳಿವೆ. ಅವೆಲ್ಲ ತಗೊಂಡು ಹೋಗಿದ್ದಾರೆ. ಮತ್ತೆ ಈ ಎಕ್ಸ್ಟೆನ್ಷನ್ ಸೆಂಟರ್ ಮುಂದಿನ ದಿವಸಗಳಲ್ಲಿ ಏನಾದರೂ ಕೂಡ ಹೊಸ ಯೋಜನೆಗಳನ್ನೇನಾದರೂ ಹಾಕ್ಕೊಂಡಿದ್ಯಾ? ಹೊಸ ಯೋಜನೆ ಇದೆ ಸರ್. ಒಂದನೇದು ಹೇಳಿದ್ರೆ, ನಾವು ಪಾಪ್ಯುಲರೈಸೇಷನ್ ಆಫ್ ಜಾಕ್, ಅದು ಹಲವು ವೆರೈಟಿಯನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ಗ್ರಾಫ್ಟ್ ಮಾಡಿ ಕೊಡುವಂತಹ, ನಮ್ಮದು ಈಗ ಸುಮಾರು 20 ತಳಿ ಇದೆ, ಆದರೂ ಇನ್ನೂ ಕೂಡ ಕಲೆಕ್ಟ್ ಮಾಡಿ ಅದನ್ನು ಪಾಪ್ಯುಲರೈಸ್ ಮಾಡಬೇಕು. ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಜಾಕ್ ಫ್ರೂಟ್ ಫೆಸ್ಟನ್ನು ಕಂಡಕ್ಟ್ ಮಾಡಬೇಕು. ಇದು ಕೂಡದೆ ನಾವು ಹೇಳಿದ್ದೇವೆ, ಅಲ್ಲೊಂದು ಕ್ಲಸ್ಟರ್ ಅಥವಾ ಒಂದು ಯೂನಿಟನ್ನು ತೆರೆದು ಅವರಿಗೆ ಗ್ರಾಫ್ಟಿಂಗ್ ಮತ್ತು ಬಡ್ಡಿಂಗನ್ನು ಕಲಿಸಿ ಅವರಿಗೂ ಕೂಡ ಇನ್ಕಮ್ ಬರುವಂಥ ರೀತಿಯಲ್ಲಿ ನಾವು ಇದನ್ನು ಪಾಪ್ಯುಲರೈಸ್ ಮಾಡಲಿಕ್ಕೆ, ಬಡ್ಡಿಂಗ್ ಆ್ಯಂಡ್ ಗ್ರಾಫ್ಟಿಂಗನ್ನು ಹೊರಗೆ ಮಾರಲಿಕ್ಕೆ ಬೇಕಾಗಿ ಥ್ರೂ ನಮ್ಮ ಗ್ರಾಮ, ಬ್ಲಾಕ್ ಆ್ಯಂಡ್ ಜಿಲ್ಲಾ ಪಂಚಾಯತ್ನ ಮುಖಾಂತರ ಯೋಜನೆಯನ್ನು ಇದೆ ನಮಗೆ. ಇತ್ತೀಚಿನ ದಿನಗಳಲ್ಲಿ ರೈತರ ಒಂದು ಸಂಘಟನೆಗಳು ತುಂಬ ಕಾರ್ಯಪ್ರವೃತ್ತವಾಗಿವೆ. FPOಗಳು ಈ ಮುಖ್ಯವಾಗಿ ತುಂಬ ಕಡೆಗೆ ಆಗಿದ್ದಾವೆ. ಆ ಥರದ FPOಗಳು ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕೂಡ ವಿಶೇಷವಾದಂಥ ಕೆಲಸಗಳನ್ನು ಮಾಡ್ತಾ ಇರುವುದು, ನೀವು ಸಹಾಯ ಮಾಡುವಂಥದ್ದು ಇದೆಯಾ ಸರ್? FPOಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಗಿರುವಂಥ ಒಂದು ವ್ಯವಸ್ಥೆ ಇಲ್ಲ ಸರ್. ನಮಗೆ ಅವರಿಗೆ ಏನಾದರೂ ಟ್ರೈನಿಂಗ್ ಬೇಕಂತ ಹೇಳಿದರೆ ಅವರು ಬಂದರೆ ನಾವು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ, ಫ್ರೀ ಆಫ್ ಕಾಸ್ಟ್. ಅಲ್ಲ, ನಾವು ಅವರಿಗೆ ಸಹಾಯ ಮಾಡುವಂಥ ಒಂದು ಇದು ನಮ್ಮ ಸಿಸ್ಟಮ್ನಲ್ಲಿ ಇಲ್ಲ. ಅದು ಥ್ರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅವರು ಸುಮಾರು ಸಹಾಯ ಮಾಡ್ತಾರೆ. ಈಗ ವರ್ಕಾಡಿಯಲ್ಲಿ ಒಂದು ಇಂಪ್ಲಿಮೆಂಟ್ಸ್, ಟ್ರ್ಯಾಕ್ಟರ್, ಟಿಲ್ಲರು ಎಲ್ಲ ಇರುವಂಥ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, FPO ಇದೆ. ಅದೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಡ್ತಾರೆ, ಸಬ್ಸಿಡಿ ಅದನ್ನೆಲ್ಲ ಕೊಡ್ತಾರೆ. ನಮ್ಮ ಗೌರ್ಮೆಂಟ್ ಆಫ್ ಕೇರಳ ಪ್ಲಾನಿಂಗ್ ಬೋರ್ಡ್ ಕಳೆದ ವರ್ಷ 2023-24ರಲ್ಲಿ ಒಂದು ಪ್ರಾಜೆಕ್ಟ್, 5 ಲಕ್ಷದ ಪ್ರಾಜೆಕ್ಟನ್ನು ನಮಗೆ ನಾವು ಬರೆದ ನಂತರ ಸಿಕ್ಕಿದೆ. ಅದು ಪಾಪ್ಯುಲರೈಸೇಷನ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಆಫ್ ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತೇಳಿ ಅದು ನಾವು ಒಂದು ವಾರ್ಚರ್ ಮಾಡಿದ್ದೇವೆ. ಸುಮಾರು 70ಕ್ಕಿಂತಲೂ ಹೆಚ್ಚು ವಿದೇಶಿಯಾದಂತಹ ಫ್ರೂಟ್ ಪ್ಲಾಂಟ್ಸ್ ನಮ್ಮ ETC ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ಇದೆ. ಯಾವ್ಯಾವುದು ಮುಖ್ಯವಾಗಿ? ಅದು ನೋಡಿ, ನಮ್ಮ ಪ್ರಧಾನವಾಗಿರುವಂಥ ಅಂತ ಹೇಳಿದರೆ ವೆಲ್ವೆಟ್ ಆ್ಯಪಲ್, ಪಲ್ಸಾನ್, ಮಲಬಾರ್ ವಾಲ್ನಟ್, ಸುರಿನಾಮ್ ಚೆರಿ ಹಾಗೂ ರೋಸ್ ಆ್ಯಪಲ್, ರಂಬುಟಾನ್, ಮಿಲ್ಕ್ ಫ್ರೂಟ್, ಕಾಕ್ಜಮ್, ರೊಲೀನಿಯಾ, ಒಲಸಾಪೋ ಅಂತ ಇರುವಂಥ ಸುಮಾರು ಹಲವು ವಿದೇಶಿ ಥರದ ಫ್ರೂಟ್ಸನ್ನು ನಾವು ನಟ್ಟಿದ್ದೇವೆ. ಇನ್ನು 3 ವರ್ಷದ ಒಳಗೆ ಅದು ಹಿಡಿಲಿಕ್ಕೆ ಶುರು ಆಗ್ತದೆ. ನಂತರ 2 ವರ್ಷದ ಒಳಗೆ ನಾವು ಅದನ್ನು ಗ್ರಾಫ್ಟ್ ಮಾಡಿ ಅಥವಾ ಕಟ್ಟಿಂಗನ್ನು ಮಾಡಿ ಅಥವಾ ಸೀಡನ್ನು ಮಾಡಿ ನಮಗೆ ಅದನ್ನು ಮಾರಾಟ ಮಾಡಬಹುದು. ಆಗ ಅದು ಕೂಡ ಒಂದು ಇನ್ಕಮ್ ಆಗಿ ಬರ್ತದೆ ಯೂನಿವರ್ಸಿಟಿಗೆ. ಅದು ಸರಿ. ಹೌದು. ಈ ಎಲ್ಲ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಈಗಾಗಲೇ ಮಾಡಿಕೊಂಡಿದ್ದ ಕೃಷಿಕರಿದ್ದಾರಾ? ಎಕ್ಸೋಟಿಕ್ ಫ್ರೂಟ್ ಅಂತ ಹೇಳಿದರೆ ಒಂದು 5 ವರ್ಷಕ್ಕಿಂತ ಈಚೆ ಪಾಪ್ಯುಲರೈಸ್ ಆದಂತಹ ಒಂದು ಸಂಗತಿ. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಅದನ್ನು ಈಗ ಒಂದೆರಡು ವರ್ಷ ಆಯ್ತಷ್ಟೇ ಪಾಪ್ಯುಲರ್ ಆಗಿ. ಆಚೆ ಕ್ಯಾಲಿಕಟ್, ಹಾಗೆ ಕೋಟ್ಟಯಂ, ಕೊಲ್ಲಂ ಆ ಭಾಗದಲ್ಲೆಲ್ಲ ಒಂದು 5-6 ವರ್ಷದ ಮೊದಲೇ ಅದನ್ನು ಶುರು ಮಾಡಿದ್ದಾರೆ. ಅಲ್ಲಿಂದ ಈಗ ಹಲವು ಎಕ್ಸೋಟಿಕ್ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಹೋಗುವಾಗ ನಮಗೆ ಅಲ್ಲಿಂದ ಸಿಕ್ಕಿದೆ, ವಿವರಣೆ ಸಿಕ್ಕಿದೆ. ನಮ್ಮ ಇಲ್ಲಿಗ ಮಾಡಿದರೆ ಸಣ್ಣ ಹಣಕ್ಕೆ ನಮಗೆ ಇಲ್ಲಿಂದ ಮಾರ್ಬೋದು ಇದನ್ನು. ಆಲ್ರೆಡಿ ಇಟ್ ಈಸ್ ಪಾಪ್ಯುಲರೈಸ್ಡ್, ಎಕ್ಸೋಟಿಕ್ ಫ್ರೂಟ್ ಈಸ್ ಪಾಪ್ಯುಲರೈಸ್ಡ್. ಹಲವು ನರ್ಸರಿಗಳು ಅದನ್ನು ಮಾರ್ತವೆ ಗ್ರಾಫ್ಟ್ ಮಾಡಿ. ಹಣ ಕಂಡವಟ 1500ರಿಂದ 2000, 3000, 4000, 5000ದವರೆಗೆಲ್ಲ ಹೋಗ್ತದೆ. ಆದರೆ ನಮ್ಮ ಇಲ್ಲಿ ಬರುವಾಗ ನಮಗೆ ಅದನ್ನು ಸಣ್ಣ ಅಮೌಂಟಿಗೆ ಗೌರ್ಮೆಂಟ್ನ ರೇಟ್ನಲ್ಲಿ ಮಾರಲಿಕ್ಕೆ ಸಾಧ್ಯ ಉಂಟು. ಈ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರಿ. ಇದು ಮುಖ್ಯವಾಗಿ ನಿಮ್ಮ ಭಾಗದ ಜನರಿಗೆ ಮಾಡುವಂಥ. ಹೌದು. ಈಗ ವರ್ಕಾಡಿ ಅಥವಾ ನಿಮ್ಮ ಮಂಜೇಶ್ವರ ಅನ್ನುವಂಥದ್ದು ನಮ್ಮ
ಕರ್ನಾಟಕ ಇದಕ್ಕೆ ಗಡಿಯ ಭಾಗದಲ್ಲಿ ಇರುವ. ಭಾಷಾ ಅಲ್ಪಸಂಖ್ಯಾತ. ಹೌದು. ಈಗ ಈ ಕಡೆಯ ಅಥವಾ ಈ ಕಡೆಯಿಂದಲೂ ಕೂಡ ಅಲ್ಲಿ ಹೋಗಿ ನಿಮ್ಮ ಯಾವುದಾದ್ರೂ ನರ್ಸರಿಯಲ್ಲಿ ಅಥವಾ ಟ್ರೈನಿಂಗ್ ಇಂಥದ್ದೇನಾದ್ರು ಪಡ್ಕೊಳ್ಳುವಂಥ ಅವಕಾಶಗಳುಂಟಾ ಸರ್? ಇದೆ ಸರ್. ಮಂಗಳೂರಿಂದ, ಬೆಳ್ತಂಗಡಿಯಿಂದೆಲ್ಲ ಬರ್ತಾರೆ ಹಲವರು. ನಮ್ಮ ಇದು ನೋಡಿ, ಸ್ಟ್ಯಾಟಸ್ ಅದೆಲ್ಲ ನೋಡಿ ಟ್ರೈನಿಂಗಿಗೆ ಬರ್ತಾರೆ. ಆಗ ನಮ್ಮ ಕನ್ನಡದಲ್ಲೂ ನಾವು ಕೊಡ್ತೇವೆ ಟ್ರೈನಿಂಗ್, ಮಲಯಾಳದಲ್ಲೂ ಕೊಡ್ತೇವೆ, ಯಾವ ಭಾಷೆಯಲ್ಲಿ ಬೇಕಾದರೂ ನಾವು ಟ್ರೈನಿಂಗ್ ಕೊಡ್ತೇವೆ. ಆಗ ನೋಡಿಕೊಂಡು ಮಂಗಳೂರಿಂದ ಬರ್ತಾರೆ, ಹಲವು ಕಡೆಯಿಂದ ಬರ್ತಾರೆ ಸರ್, ಕರ್ನಾಟಕದಿಂದ ಬರ್ತಾರೆ. ಅದೇ ಅವರು ಬಂದು ಅಲ್ಲಿ ಅಪ್ಲೈ ಮಾಡಬಹುದು. ಹೌದು, ಅಲ್ಲಿ ಟ್ರೈನಿಂಗ್ ಯಾರಿಗೆ ಬೇಕಾದರೂ ಅಟೆಂಡ್ ಮಾಡಬಹುದು. ಹೌದು. ಇಂಥವರೇ ಇಂಥದ್ದೇ ಅದಕ್ಕೆ ಏನಿಲ್ಲ. ಒಂದು ವೇಳೆ ಏನಾದರೂ ಈ ಬಗ್ಗೆ ಒಂದು ಮಾಹಿತಿ ಬೇಕು ಅಂತಾದರೆ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಫೋನ್ ನಂಬರ್ ಹೇಳ್ಬೋದು. 9447285799. ಇನ್ನೊಂದು ಸಾರಿ 9447285799. ಒಳ್ಳೆಯದು ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರೇ. ಮುಖ್ಯವಾಗಿ ಈ ಮಂಜೇಶ್ವರದಲ್ಲಿರುವಂಥ ಒಂದು ಎಕ್ಸ್ಟೆನ್ಷನ್ ಸೆಂಟರ್ ಏನಿದೆ, ಅದು ಯಾವ ರೀತಿಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ, ಮತ್ತು ಅದನ್ನು ಹೆಚ್ಚು ಜನಪರವಾಗಿ ಜನರ ಹತ್ತಿರ, ಕೃಷಿಕರ ಹತ್ತಿರ ಕೊಂಡೋಗುವಲ್ಲಿ ನೀವೇನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್.